ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಅರ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಈಗ ಸುಮಾರು 71 ಟಿಎಂಸಿ ನೀರು ಕೂಡ ಭರ್ತಿಯಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಈ ಭಾಗದ ರೈತರಲ್ಲಿ ಕೂಡ ಒಂದು ರೀತಿಯ ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ತುಂಗಭದ್ರಾ ಜಲಾಶಯ ಈ ಬಾರಿ ಭರ್ತಿ ಆಗುತ್ತೋ ಇಲ್ಲೋ, ತುಂಗಭದ್ರಾ ಜಲಾಶಯದಿಂದ ಈ ಬಾರಿ ಒಂದು ಬೆಳೆಗಾದ್ರೂ ನೀರು ಸಿಗುತ್ತೋ ಇಲ್ಲ ಅನ್ನೋ ಆತಂಕದಲ್ಲಿ ಈ ಭಾಗದ ರೈತರು ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ಸೇರಿದಂತೆ ಆಂಧ್ರದ ಕೆಲ ಜಿಲ್ಲೆಗಳ ರೈತರು ಕೂಡ ಸುಮಾರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಇದೇ ತುಂಗಭದ್ರಾ ಜಲಾಶಯದ ನೀರೇ ಒಂದು ಆಧಾರ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಬಾರಿ ಹೆಚ್ಚು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಮಟ್ಟ ಕೂಡ ದಿನ ದಿನ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಕಳೆದ 15 ದಿನಗಳಿಂದ ಸುರಿದಿರ್ತಕ್ಕಂಥ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತು. ಆ ನಿಟ್ಟಿನಲ್ಲಿ ಕೂಡ ಈಗ ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತಿಗೆ ತುಂಗಭದ್ರಾ ಜಲಾಶಯದಲ್ಲಿ 71 ಟಿಎಂಸಿ ನೀರು ಕೂಡ ಸಂಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಸುಮಾರು 45,000 ಕ್ಯೂಸೆಕ್ಸ್ ನೀರು ಒಳಹರಿವು ಕೂಡ ಇರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಸರಿಸುಮಾರು 80 ಟಿಎಂಸಿ ನೀರು ಜಲಾಶಯದಲ್ಲಿ ಸಂಗ್ರಹ ಆದರೆ ಮೊದಲ ಬೆಳೆಗೆ ನೀರಿನ ಆತಂಕ ಕೂಡ ರೈತರಿಗೆ ಇಲ್ಲದೆ ಇರತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ರೈತರಿಗೆ ಕೂಡ ಈಗ ಒಂದು ರೀತಿಯಲ್ಲಿ ಒಂದು ಆಶಾದಾಯಕವಾಗಿರ್ತಕ್ಕಂಥ ರೈತರಲ್ಲಿ ಕೂಡ ಈಗ ಒಂದು ಸಂತಸದ ಕ್ಷಣ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕಳೆದ ವರ್ಷ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚುವಂತಹ ಸಂದರ್ಭದಲ್ಲಿ ರೈತರು ಕೂಡ ಆತಂಕ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೂಡ ಎರಡನೇ ಬೆಳೆಗೆ ರೈತರಿಗೆ ಕೂಡ ನೀರು ಸಿಗಲಿಲ್ಲ. ಒಂದು ಜಲಾಶಯದಲ್ಲಿ ನೀರಿದ್ರೂ ಕೂಡ ವ್ಯರ್ಥವಾಗಿ 100 ಟಿಎಂಸಿ ನೀರು ಕೂಡ ಹರಿದು ಸಮುದ್ರದ ಪಾಲು ಕೂಡ ಆಗಿರ್ತಕ್ಕಂಥದ್ದು. ಹೊರಟಲ್ಲಿ ಕಳೆದ ವರ್ಷ ಎರಡನೇ ಬೆಳೆಗೆ ರೈತರಿಗೆ ನೀರು ಇಲ್ಲದಿರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯನ್ನು ಕೂಡ ಎದುರಿಸಿರ್ತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಕೂಡ ಈ ವರ್ಷ ಕೂಡ ಅವಳಿ ಜಿಲ್ಲೆಯಲ್ಲಿ ಅದು ಈ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ಜಿಲ್ಲೆಯಲ್ಲಿ ಕೂಡ ಭೀಕರ ಬರಗಾಲ ಕೂಡ ಇರತಕ್ಕಂಥದ್ದು. ಮಳೆಯಾಶ್ರಿತ ಪ್ರದೇಶದಲ್ಲಿ ಇದುವರೆಗೂ ಕೂಡ ಯಾವ ರೈತರು ಕೂಡ ಬೆಳೆದಿರ್ತಕ್ಕಂಥ ಬೆಳೆಗಳು ಅಂದ್ರೆ ಸುಮಾರು ಶೇಕಡ ಒಂದು 25ರಿಂದ 30% ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದು. ಬಿತ್ತನೆ ಮಾಡಿದ ಬೆಳೆಗಳು ಕೂಡ ಸಂಪೂರ್ಣ ಒಣಗಿ ಹೋಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರಿಗೆ ಜಲಾಶಯದಿಂದ ಈ ಬಾರಿ ನೀರು ಸಿಗುತ್ತೋ ಇಲ್ಲ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಸಾಕಷ್ಟು ಆತಂಕದಲ್ಲಿದ್ದರು. ಯಾಕೆಂದ್ರೆ ಹಿಂದೆ ಸಾಕಷ್ಟು ನೀರಿನ ಒಂದು ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಇರಲಿಲ್ಲ. ಜಲಾಶಯದ ನೀರಿನ ಮಟ್ಟ ಕೂಡ ದಿನದಿಂದ ದಿನಕ್ಕೆ ಕೂಡ ಕುಸಿತಾ ಇತ್ತು. ಆದರೆ ಕಳೆದ 15 ದಿನಗಳಿಂದ ಕೂಡ ಒಂದು ಮಲೆನಾಡು ಭಾಗದಲ್ಲಿ ಉತ್ತಮವಾದಂತಹ ಮಳೆ ಆಗಿರ್ತಕ್ಕಂಥದ್ದು. ಅದು ಶಿವಮೊಗ್ಗದ ತುಂಗ ಜಲಾಶಯದಿಂದ ಕೂಡ ಹೆಚ್ಚಿನ ಹೊರಹರಿವು ಪ್ರಮಾಣ ಕೂಡ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯದಲ್ಲಿ ಈಗ 71 ಟಿಎಂಸಿ ಕೂಡ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಇಟ್ಟಲ್ಲಿ ರೈತರು ಕೂಡ ಕೂಡಲೇ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಕೂಡ ಮಾಡಿ ಮೊದಲ ಬೆಳೆಗೆ ನೀರನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಕೂಡ ಈಗಾಗಲೇ ದಿನಾಂಕವನ್ನು ಕೂಡ ಒಂದು ನಿಗದಿ ಮಾಡಿರ್ತಕ್ಕಂಥದ್ದು. ಇದೇ ತಿಂಗಳ 11ರಂದು ಒಂದು ಟಿವಿ ಬೋರ್ಡ್ ಅಂದ್ರೆ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಒಟ್ಟಿಗೆ ಈಗಾಗಲೇ ಜಲಾಶಯದಲ್ಲಿ ಕೂಡ ಸುಮಾರು 80 ಟಿಎಂಸಿ ನೀರು ಕೂಡ ಸಂಗ್ರಹ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನಿಟ್ಟಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಮೊದಲ ಬೆಳೆಗೆ ರೈತರಿಗೆ ನೀರು ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಸಲಹಾ ಸಮಿತಿಯಲ್ಲಿ ಕೂಡ ತೀರ್ಮಾನ ಕೈಗೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನಿಟ್ಟಲ್ಲಿ ರೈತರಿಗೆ ಯಾಕಂತಂದ್ರೆ ಕಳೆದ ಈಗಾಗಲೇ ಅತಿ ಹೆಚ್ಚು ಈ ಭಾಗದಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೆಯಲಾಗುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಶೇಕಡ 60ರಿಂದ 70 ಭಾಗ ಒಂದು ಭತ್ತ ಬೆಳೆಯನ್ನು ಕೂಡ ಬೆಳೆಯತಕ್ಕಂಥದ್ದು. ಈಗಾಗಲೇ ಭತ್ತ ನಾಟಿ ಮಾಡಲಿಕ್ಕೆ ಸಸಿಯನ್ನು ಕೂಡ ಈಗಾಗಲೇ ಹಾಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಸಿ ಹಾಕಿ ಈಗಾಗಲೇ ಸುಮಾರು 50ರಿಂದ 60 ದಿನ ಕಳೀತಾ ಬರ್ತಾ ಇದೆ. ಇದುವರೆಗೂ ಕೂಡ ಕಾಲುವೆಗಳಿಗೆ ನೀರು ಬಾರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ನಾಟಿ ಕಾರ್ಯ ಕೂಡ ಆರಂಭ ಆಗಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಕೂಡಲೇ ಏನು ಒಂದು ಸಭೆಯನ್ನ ಕರೆದು ನೀರು ಬಿಡಬೇಕನ್ನ ಒತ್ತಾಯ ಏನಾಗಿತ್ತು ಆ ಒತ್ತಾಯಕ್ಕೆ ಮಣಿದು ಈಗಾಗಲೇ ಸರ್ಕಾರ ಕೂಡ ಒಂದು ಸಭೆಯ ದಿನಾಂಕವನ್ನು ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು. ಇದೇ ತಿಂಗಳ 11ರಂದು ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಕೂಡ ಮೊದಲ ಬೆಳೆಗೆ ನೀರು ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮಾರನೇ ದಿನವೇ ಕೂಡ ಜಲಾಶಯದಿಂದ ಕಾಲುವೆಗಳಿಗೆ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಕಾಲುವೆಗಳಿಗೆ ಕೂಡ ನೀರು ಬಿಡತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ನಮ್ಮ ನಮ್ಮ ಮುಖ್ಯಮಂತ್ರಿ ಜೊತೆಗೆ ಇವತ್ತು ಮಾತಾಡೋದು ಪ್ರಯತ್ನ ಮಾಡಿದೆ. ಅವರು ಒಂದು ಮೀಟಿಂಗ್ ಅಲ್ಲಿ ಇದ್ರು, ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಗಮನ ತಗೊಂಡ್ಬಂದಿಲ್ಲ. ನಮ್ಮ ರೈತರು, ನಮ್ಮ ಭಾಗದ ರೈತರು ಏನು ಸಲಹಾ ಸಮಿತಿಯನ್ನು ಬಗೆಹರಿಸಿ ರಚನೆ ಮಾಡ್ತಿದ್ರು. ಮಾಹಿತಿ ಸಾಹೇಬರು ಕೂಡ ಕೊಟ್ಟಿದ್ದೀನಿ. ಈಗ ಅವ್ರು ಕೇಳ್ಕೊಂಡು ಯಾವತ್ತು ಮಾಡ್ತಾರೋ, ಯಾರು ಸಲಹಾ ಸಮಿತಿ ಅಧ್ಯಕ್ಷರು ಮಾಡ್ತಾರೋ ಬಹುಬೇಗನೆ ಸಲಹಾ ಸಮಿತಿ ಅಧ್ಯಕ್ಷರನ್ನ ನೇಮಕ ಮಾಡಿಕೊಂಡು ಅಲ್ಲಿ ನಮ್ಮ ನೀರನ್ನ ಅಂದರೆ 80 ಟಿಎಂಸಿ ಆದಮೇಲೆ ನಾವು ಮಾಡೋಂಥದ್ದು ರೂಢಿ ಯಾವತ್ತೂ ಕೂಡ. 30 ಟಿಎಂಸಿ 20 ಟಿಎಂಸಿ ಅದು ಮಾಡೋಕ್ಕಾಗಲ್ಲ. ಆನ್ ಆ್ಯಂಡ್ ಆಫ್ ಮಾಡಿದಾಗ
ಟೇಲೆಂಟ್ ರೈತರಿಗೆ ಕಟ್ಟಕಡೆ ರೈತರಿಗೆ ಹೋಗೋದಿಲ್ಲ ಆನ್ ಆ್ಯಂಡ್ ಆಫ್ ಅದೇ ನಾವು ಫುಲ್ ಕಂಪ್ಲೀಟ್ ಆಗಿ ಕೊಡಬೇಕಂತೇಳಿ ನಮ್ಮ ನಿರ್ಧಾರ ಇದೆ. ಅದಕ್ಕೆ ನಾವು ಮುಂದೆ ಇವತ್ತು ಸಲಹಾ ಸಮಿತಿ ಅಧ್ಯಕ್ಷರ ನೇಮಕ ಆದ್ಮೇಲೆ ಅದ್ರ ಬಗ್ಗೆ ನಾವು ತೀರ್ಮಾನ. ಇದು ರೈತರು ಕಳೆದ ವರ್ಷದಿಂದ ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರಿಗೆ ಮತ್ತೊಂದು ಕಡೆ ಈ ಬಾರಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕದಲ್ಲಿ ಇರ್ತಕ್ಕಂಥ ರೈತರಿಗೆ ಈಗ ಒಂದು ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಒಂದು ವೇಳೆ ನೀರಾವರಿ ಈ ಒಂದು ಸಭೆಯಲ್ಲಿ ಅಂದ್ರೆ ಮೊದಲ ಬೆಳೆಗೆ ನೀರು ಕೊಡ್ತಕ್ಕಂಥ ಕ್ರಮವನ್ನ ಒಂದು ನಿರ್ಧಾರವನ್ನ ಪ್ರಕಟಿಸಿದ ರೈತರು ಕೂಡ ಸಾಕಷ್ಟು ಆ ಒಂದು ಸಂತಸದ ಕ್ಷಣಕ್ಕಾಗಿ ಕೂಡ ಕಾಯ್ತಿರ್ತಕ್ಕಂಥದ್ದು. ಆ ಒಂದು ಸಭೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕಾಗಿ ರೈತರು ಕೂಡ ಈಗ ಕಾದು ಕುಳಿತಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.